ಪದೇ ಪದೇ ಧರ್ಮಸ್ಥಳ ಯಾಕೆ ಟಾರ್ಗೆಟ್ ಆಗ್ತಿದೆ? ಧರ್ಮಸ್ಥಳದಲ್ಲೇ ಏನಾದ್ರೂ ಸಮಸ್ಯೆ ಇದೆಯಾ? ಧರ್ಮಸ್ಥಳಕ್ಕೆ ಸಿಕ್ಕಿದ್ಯಾ ಆ ಶಾಪ ಆದ್ರೂ ಯಾವುದು? ಪದೇ ಪದೇ ಧರ್ಮಸ್ಥಳ ದೇವಾಲಯ ಟಾರ್ಗೆಟ್ ಯಾಕೆ ಆಗ್ತಾ ಇದೆ? ದೇವಸ್ಥಾನದ ಮೇಲೆ ಪದೇ ಪದೇ ಅಪವಾದಕ್ಕೆ ಕಾರಣ, ಪದೇ ಪದೇ ಟಾರ್ಗೆಟ್ ಆಗೋದಕ್ಕೆ ಆ ಗುರು ಶಾಪವೇ ಕಾರಣನಾ? ಸೌಜನ್ಯ ಪ್ರಕರಣದಿಂದ ಧರ್ಮಸ್ಥಳದ ಮೇಲೆ ದೊಡ್ಡ ಅಪವಾದ, ಬುರ್ಡೆ ಪ್ರಕರಣದಲ್ಲೂ ಧರ್ಮಸ್ಥಳಕ್ಕೆ ಬಹುದೊಡ್ಡ ಅಪವಾದ. ಮಾತ್ರವಲ್ಲ, ಧರ್ಮಾಧಿಕಾರಿ ಮೇಲೂ ಷಡ್ಯಂತ್ರ ಆಗಿದ್ಯಾ? ಈ ಅಪವಾದಗಳಿಗೆ ಅಸಲಿ ಕಾರಣ ಏನ್ ಗೊತ್ತಾ? ನಿರಂತರ ಅಪವಾದಗಳಿಂದ ಪಾರಾಗಲು ದಾರಿ ಇದೆಯಾ ಧರ್ಮಸ್ಥಳಕ್ಕೆ? ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಏನ್ ಹೇಳಿದ್ದಾರೆ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪದೇ ಪದೇ ಧರ್ಮಸ್ಥಳ ದೇವಾಲಯ ಟಾರ್ಗೆಟ್ ಯಾಕೆ ಆಗ್ತಾ ಇದೆ? ದೇವಸ್ಥಾನದ ಮೇಲೆ ಪದೇ ಪದೇ ಅಪವಾದಕ್ಕೆ ಕಾರಣ ಏನು? ಪದೇ ಪದೇ ಟಾರ್ಗೆಟ್ ಆಗೋದಕ್ಕೆ ಆ ಗುರು ಶಾಪವೇ ಕಾರಣನ ಧರ್ಮಸ್ಥಳಕ್ಕೆ? ಎಸ್, ಪದೇ ಪದೇ ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆ. ಸೌಜನ್ಯ ವಿಚಾರವಾಗಿ, ಈಗ ಬುರ್ಡೆ ವಿಚಾರವಾಗಿ. ಬರೀ ಧರ್ಮಸ್ಥಳ ಅಷ್ಟೇ ಅಲ್ಲ, ಧರ್ಮಾಧಿಕಾರಿಗಳು ಕೂಡ ಟಾರ್ಗೆಟ್ ಅನ್ನ ಆಗ್ತಿದ್ದಾರೆ. ಯಾಕೆ ಹಿಂಗ ಆಗ್ತಾ ಇದೆ ಅಂತಂದ್ರೆ ಆ ಗುರು ಶಾಪ ಕಾರಣ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ಖ್ಯಾತ ಜ್ಯೋತಿಷಿಯಾಗಿರುವಂತ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ, ಇದಕ್ಕೆ ಗುರು ಶಾಪನೇ ಕಾರಣ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಧರ್ಮಾಧಿಕಾರಿಗಳ ಮೇಲೂ ಷಡ್ಯಂತ್ರ ಆಗ್ತಾ ಇದೆ, ಧರ್ಮಸ್ಥಳದ ಮೇಲೆ ಅಪಪ್ರಚಾರಗಳು ಬರ್ತಿದ್ದಾವೆ, ಇದಕ್ಕೆ ಗುರು ಕಾರಣ ಆಗಿದೆ. ಹಾಗಾದ್ರೆ ಆ ಗುರುಗಳು ಯಾರು? ಯಾರ ಶಾಪಕ್ಕೆ ಹೀಗೆ ಧರ್ಮಸ್ಥಳ ನಿರಂತರವಾಗಿ ಅಪವಾದಗಳಿಗೆ ಒಳಗಾಗ್ತಿದೆ? ಯಾರ ಶಾಪದಿಂದಾಗಿ ಈ ಷಡ್ಯಂತ್ರಕ್ಕೆ ಹೆಗಡೆ ಅವರು ಸಿಗಾಕೊಂಡ್ರು, ಧರ್ಮಾಧಿಕಾರಿಗಳು ಸಿಗಾಕೊಂಡ್ರು? ಇನ್ನು ಶ್ರೀ ಕ್ಷೇತ್ರದ ಮೇಲೆ ಒಂದು ಐತಿಹಾಸಿಕ ಆರೋಪ ಇದೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ಪ್ರತಿಷ್ಠಾಪಿಸಿದ್ದು ವಾದಿರಾಜರು. ಆದ್ರೆ ಈಗ ವಾದಿರಾಜ ಪರಂಪರೆಯ ಗುರುಗಳು ಧರ್ಮಸ್ಥಳದಿಂದ ವಿಮುಖವಾಗಿದ್ದಾರೆ. 33ನೇ ಗುರು ವಿಶ್ವೋತ್ತಮ ತೀರ್ಥರಿಗೆ ಧರ್ಮಸ್ಥಳದಲ್ಲಿ ಅಗೌರವ ಆಗಿತ್ತು. ಅಂದಿನಿಂದ ಧರ್ಮಸ್ಥಳಕ್ಕೆ ಗುರು ಶಾಪ ಅಂಟಿದೆ. ಒಂದಲ್ಲ ಒಂದು ಅಪವಾದಕ್ಕೆ ಇದರಿಂದ ತಗ್ಲಾಕೊಳ್ತಿದೆ. ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಇದಕ್ಕೆ ಈ ಮಾತುಗಳನ್ನ ಹೇಳಿರುವಂಥದ್ದು. ಅಪವಾದಗಳು ಹೋಗಬೇಕು ಅಂದ್ರೆ ಈಗಿನ ಸೂದೆ ಗುರುಗಳನ್ನ ನೀವು ಕರೆಸಬೇಕು, ಸೂದೆ ಮಠದ ಗುರುಗಳನ್ನ ಕರೆಸಬೇಕು, ಅವರ ಕೈಯಿಂದ ಪೂಜೆಗಳನ್ನ ಮಾಡಿಸ್ಬೇಕು, ದೇವರಿಗೆ ಅರ್ಚನೆ ಮಾಡಿಸ್ಬೇಕು. ಅಲ್ಲಿಯವರೆಗೆ ಈ ತಕರಾರು ಅಪವಾದಗಳು ನಿಲ್ಲೋದು ಕಷ್ಟ. ಸೂದೆ ಮಠಕ್ಕೆ ಧರ್ಮಾಧಿಕಾರಿಗಳು ಅಷ್ಟೇ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಪದೇ ಪದೇ ಶ್ರೀ ಕ್ಷೇತ್ರದ ಮೇಲೆ ಯಾಕೆ ಆರೋಪಗಳು ಅಪವಾದಗಳು ಬರ್ತಿದ್ದಾವೆ ಅಂತಂದ್ರೆ ಅದಕ್ಕೆ ಧರ್ಮ ಗುರುಗಳ ಏನು ಶಾಪ ಇದೆ, ಆ ಶಾಪ ಅಂಟಿದೆ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಈಗ ಅಂದ್ರೆ ಧರ್ಮಸ್ಥಳದ ಇತಿಹಾಸವನ್ನ ನೋಡೋದಾದ್ರೆ ವಾದಿರಾಜರು ಮಂಜುನಾಥ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆದ್ರೆ ಈಗ ವಾದಿರಾಜ ಪರಂಪರೆಯ ಗುರುಗಳು ಧರ್ಮಸ್ಥಳದಿಂದ ವಿಮುಖರಾಗಿದ್ದಾರೆ. 33ನೇ ಗುರು ವಿಶ್ವೋತ್ತಮ ತೀರ್ಥರಿಗೆ ಧರ್ಮಸ್ಥಳದಲ್ಲಿ ಅಗೌರವ ಆಗಿತ್ತು. ಅಂದಿನಿಂದ ಧರ್ಮಸ್ಥಳಕ್ಕೆ ವಿಶ್ವೋತ್ತಮರ ಶಾಪ ಅಂಟಿದೆ. ಹಾಗಾಗಿ ಒಂದಲ್ಲ ಒಂದು ಅಪವಾದಗಳಿಗೆ ಧರ್ಮಸ್ಥಳ ಕಾರಣವಾಗ್ತಿದೆ, ಗುರಿಯಾಗ್ತಿದೆ. ಪ್ರಕಾಶ್ ಅಮ್ಮಣ್ಣಯ್ಯ ಅವರು ತಿಳಿಸಿದ್ದಾರೆ. ಇದಕ್ಕೆ ಪರಿಹಾರವೂ ಕೂಡ ಇದೆ. ಅದೇನಂತಂದ್ರೆ ಪರಿಹಾರ, ಅಪವಾದಗಳು ಹೋಗಬೇಕಂದ್ರೆ ಈಗಿನ ಸೂದೆಯ ಯತಿಗಳನ್ನು ಕರೆಸಬೇಕು, ಅವರ ಕೈಯಿಂದ ದೇವರಿಗೆ ಅರ್ಚನೆ ಮಾಡಿಸಿ ಭೂತರಾಜರಿಗೆ ಫಲ ಸಮರ್ಪಿಸಬೇಕು. ಅಲ್ಲಿಯವರೆಗೆ ಈ ತಕರಾರು ಅಪವಾದಗಳು ನಿಲ್ಲೋದು ಕಷ್ಟ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಈ ಶಾಪ ಪರಿಹಾರ ಆಗ್ಬೇಕಂದ್ರೆ ಸೂದೆ ಮಠದ ಯತಿಗಳನ್ನ ಕರೆಸಬೇಕು. ಯತಿಗಳಿಗೆ ಬೇರೆ ಬೇರೆ ಏನೂ ಬೇಡ, ಅವರಿಗೆ ಶರಣಾದ್ರೆ ಸಾಕು, ಅನುಗ್ರಹ ಸಿಗುತ್ತೆ ಅಂತ ಹೇಳಿದ್ದಾರೆ.
ಎಸ್, ಇನ್ನು ಧರ್ಮಸ್ಥಳಕ್ಕೆ ಅಗೌರವ ಆಗಿದೆ. ಅಂದಿನಿಂದ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಒಂದಲ್ಲ ಒಂದು ಅಪವಾದಗಳು ಬರ್ತಾ ಇದೆ. ಭೂತರಾಜರಿಗೆ ಫಲ ಸಮರ್ಪಣೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಏನು ಸೂದೆ ಮಠದ ಯತಿಗಳೇನಿದ್ದಾರೆ ಅವರನ್ನ ಕರೆಸಬೇಕು. ಅವರಿಗೆ ಶರಣಾಗತಿ ಅಷ್ಟೇ ಸಾಕು. ಅದನ್ನ ಧರ್ಮಾಧಿಕಾರಿಗಳು ಮಾಡಿದ್ರೆ ಈ ಎಲ್ಲ ತಕರಾರುಗಳು ದೂರ ಆಗುತ್ತೆ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಇನ್ನು ಶ್ರೀ 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 ವಾದಿರಾಜರು ಅವರ ಈ ಒಂದು ಪರಂಪರೆಯಿಂದ ಈ ಒಂದು ಧರ್ಮಸ್ಥಳ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಈಗ ಆ ಪರಂಪರೆ ನಡೀತಾ ಇಲ್ಲ. ಏನು ಅವರ ಜೊತೆಗೆ ಭೂತರಾಜರು ಹಾಗೆ ಅವರ ಇರ್ತಾರೆ. ಆದರೆ ವಾದಿರಾಜ ಪರಂಪರೆಯ 33ನೆಯ ಗುರುಗಳಾದ ವಿಶ್ವೋತ್ತಮ ತೀರ್ಥರು ಧರ್ಮಸ್ಥಳಕ್ಕೆ ವಿಮುಖರಾದರು. ಅನೇಕ ಕಾರಣಗಳಿಗೆ ಅವರಿಗೆ ಅಗೌರವಗಳಾಗಿವೆ. ಅವರು ನೊಂದಿಕೊಂಡಿದ್ರು. ನನ್ನಲ್ಲೇ ಒಮ್ಮೆ ಹೇಳಿದ್ರು, ಅಂದಿನಿಂದ ಇಲ್ಲಿನವರೆಗೂ ಆ ಗುರುವಿನ ಶಾಪ ಏನಿದೆ ಅದು ತಟ್ತಿದೆ. ವಿಶ್ವೋತ್ತಮ ತೀರ್ಥರು ವಾದಿರಾಜರ ಪುನರುದ್ಧಾರ ಎಂದೇ ಖ್ಯಾತಿಯನ್ನ ಪಡೆದಿದ್ರು. ನಿಸ್ವಾರ್ಥವಾಗಿ ಫಲಾಪೇಕ್ಷ ಬಯಸದೆ ಅವರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕರುಣಾಳು ಅವರು ಮೂರ್ತಿ ಯಾವಾಗ ನೊಂದುಕೊಂಡ್ರು ಅಂದಿನಿಂದ ಧರ್ಮಸ್ಥಳದಲ್ಲಿ ಈ ಅಪವಾದಗಳು ಬರ್ತೊಡಗಿದಾವೆ. ಈಗಿನ ಸೂದೆಯ ಯತಿಗಳನ್ನ ಕರೆಸಿ ದೇವರಿಗೆ ಅರ್ಚನೆ ಮಾಡಿ ಭೂತರಾಜರಿಗೆ ಫಲ ಸಮರ್ಪಣೆ ಮಾಡಿದ್ರೆ ಖಂಡಿತ ಅಲ್ಲಿವರೆಗೂ ಈ ತಕರಾರುಗಳು ನಿಲ್ಲುವುದು ಕಷ್ಟ ಅಂತ ಹೇಳಿದ್ದಾರೆ ಅಮ್ಮಣ್ಣಯ್ಯ ಅವರು. ಅಂದ್ರೆ ಯತಿಗಳಿಗೆ ಬೇರೇನೂ ಬೇಡ, ಅವರಿಗೆ ಶರಣಾದ್ರೆ ಸಾಕು, ಅನುಗ್ರಹ ನೀಡಿಯೇ ನೀಡ್ತಾರೆ. ಇದು ಕೇವಲ ಅಗೌರವ ಪ್ರತಿಷ್ಠೆಗಳಿಂದ ಮಾತ್ರ ವಿಮುಖರಾದ್ರೆ ವಿನಃ ಬೇರೆ ಯಾವ ಬೇಡಿಕೆಗಳಿಂದ ಆಗಲ್ಲ ಅಂತ ಹೇಳಿದ್ದಾರೆ. ನಮಗೆ ಆ ಪರಂಪರೆ, ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆ, ಬರುವ ಭಕ್ತಾದಿಗಳಿಗೆ ಕ್ಷೇಮ ಆದ್ರೆ ಇನ್ನೇನೂ ಬೇಕಿಲ್ಲ. ದೇಶಕ್ಕೆ ಧರ್ಮಸ್ಥಳದ ಕೊಡುಗೆಯನ್ನ ನಾವು ಎಂದಿಗೂ ಮರೆಯಲಾರದು. ಇದೇ ರೀತಿ ಸೂದೆ ಮಠದ ವಾದಿರಾಜ ಯತಿಗಳು ಮಠಕ್ಕೆ ಗೌರವ ಸ್ಮರಣೆಯನ್ನು ಅಲ್ಲಿನ ಆಡಳಿತ ಧರ್ಮಾಧಿಕಾರಿಗಳು ನೀಡಬೇಕು ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ನೋಡಿ ವಿಚಾರ ಇದೆ. ಧರ್ಮಸ್ಥಳ ಮಂಜುನಾಥೇಶ್ವರ ಪುನಃ ಪ್ರತಿಷ್ಠೆ ಮಾಡಿದ ಏಕೈಕ ವೈಷ್ಣವ ಯತಿ ಶ್ರೀ 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 ವಾದಿರಾಜರು ಭಾವಿ ಸಮೀರರೆಂದೇ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಇಲ್ಲಿ ವಾದಿರಾಜರು ನಡೆದಾಡಿದರು. ಅವರ ಜೊತೆಗೆ ವಾದಿರಾಜರು ಹಾಗೆ ಏನು ಭೂತರಾಜರು, ಭಾವಿ ರುದ್ರದೇವರು ಇರ್ತಾರೆ. ಆದರೆ ವಾದಿರಾಜ ಪರಂಪರೆಯ 33ನೆಯ ಗುರುಗಳಾದ ಏನು ವಿಶ್ವೋತ್ತಮ ತೀರ್ಥರು ಧರ್ಮಸ್ಥಳಕ್ಕೆ ವಿಮುಖರಾಗಿದ್ದಾರೆ. ಅನೇಕ ಕಾರಣಗಳಿಗೆ ಅವರಿಗೆ ಅಗೌರವಗಳಾಗಿದೆ. ಅವರೂ ನೊಂದ್ಕೊಂಡಿದ್ದಾರೆ. ನನ್ನಲ್ಲೊಮ್ಮೆ ಹೇಳ್ಕೊಂಡಿದ್ದಾರೆ. ಅಂದಿನಿಂದ ಇದು ಗುರು ಶಾಪವಾಗಿದೆ. ವಿಶ್ವೋತ್ತಮ ತೀರ್ಥರು ವಾದಿರಾಜರ ಪುನರುತ್ತಮರು ಹೀಗಾಗಿ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಏನೋ ಇದಕ್ಕೆಲ್ಲ ಪರಿಹಾರ ಏನಂತಂದ್ರೆ ಏನು ಸೂದೆ ಮಠದ ಧರ್ಮಾಧಿಕಾರಿಗಳು ಯಾರಿದ್ದಾರೆ ಅವರು ಬಂದು ಒಂದ್ಸತಿ ಧರ್ಮಸ್ಥಳದಲ್ಲಿ ಪೂಜೆಯನ್ನ ಮಾಡಿದ್ರೆ, ಮಂಜುನಾಥನಿಗೆ ಪೂಜೆಯನ್ನ ಮಾಡಿ ಅರ್ಚನೆಯನ್ನ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ. ಭೂತರಾಜನಿಗೆ ಫಲ ಸಮರ್ಪಣೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ತಕರಾರುಗಳು ನಿಲ್ಲೋದು ಕಷ್ಟ. ಯತಿಗಳಿಗೆ ಬೇರೇನೂ ಬೇಡ, ಅವರಿಗೆ ಶರಣಾದ್ರೆ ಸಾಕು, ಅನುಗ್ರಹ ನೀಡ್ತಾರೆ ಅಂತ ಹೇಳಿ ಅಮ್ಮಣ್ಣಯ್ಯ ಅವರು ಹೇಳಿದ್ದಾರೆ. ಕೇವಲ ಅಗೌರವ ಪ್ರತಿಷ್ಠೆಗಳಿಂದ ಮಾತ್ರ ವಿಮುಖರಾದದ್ದೇ ವಿನಃ ಬೇರೆ ಯಾವ ಬೇಡಿಕೆಗಳಿಂದಲೂ ಅಲ್ಲ. ನಮಗೆ ಆ ಪರಂಪರೆ, ಧರ್ಮಸ್ಥಳ ಕ್ಷೇತ್ರ ಪವಿತ್ರತೆ, ಅಲ್ಲಿ ಬರುವ ಭಕ್ತರ ಕ್ಷೇಮ, ಇದೆಲ್ಲ ಆದ್ರೆ ಬೇರೆ ಏನೂ ಬೇಕಿಲ್ಲ. ದೇಶಕ್ಕೆ ಧರ್ಮಸ್ಥಳದಿಂದ ಕೊಟ್ಟಿರುವಂತ ಕೊಡುಗೆಗಳು ಎಲ್ರಿಗೂ ಗೊತ್ತಿದೆ, ಇಂದಿಗೂ ನಾವು ಮರೆಯಲ್ಲ. ಅದೇ ರೀತಿ ಸೂದೆ ಮಠದ ವಾದಿರಾಜ ಯತಿಗಳಿಗೆ ಮಠಕ್ಕೆ ಗೌರವವನ್ನ ನೀವು ಸಮರ್ಪಣೆಯನ್ನ ಮಾಡಿಕೊಂಡ್ರೆ ಅಲ್ಲಿನ ಆಡಳಿತ ಧರ್ಮಾಧಿಕಾರಿಗಳು ಕೂಡ
ಸರಿ ಹೋಗ್ಬೋದು ಅಂತ ಹೇಳಿ, ಎಲ್ಲ ವಿಚಾರಗಳಿಂದ ದೂರ ಉಳಿಬೋದು ಅಂತ ಹೇಳಿ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ ಅಮ್ಮಣ್ಣಯ್ಯ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.